हेलो फ्रेंड्स वेलकम टू मೈ ನ್ಯೂ ವಿಡಿಯೋ। ಸೊ ಯಾರೆಲ್ಲ ಕರ್ನಾಟಕ ಸ್ಟೇಟಲ್ಲಿ ನೀಟ್ ಮತ್ತು KCETಯಲ್ಲಿ ಭಾಗವಹಿಸಬೇಕು ಅಂದ್ಕೊಂಡಿದ್ದೀರಿ, ಸೊ ಅವರಿಗೆಲ್ಲ ಒಂದು ಗುಡ್ ನ್ಯೂಸ್ ಸಿಕ್ಕಿದೆ। ಅದೇನಪ್ಪ ಅಂತಂದರೆ, ಸೊ ಇಲ್ಲಿ ನೋಡಿ ಜಸ್ಟ್ ಇವಾಗ ಒಂದು 750 ಆಗಿದೆ। 750 3 ಜುಲೈ 2025 ಜಸ್ಟ್ ಒಂದು KE ಕಡೆಯಿಂದ ಒಂದು ಹೊಸ ಅಪ್ಡೇಟ್ ಬಂದಿದೆ, ಅದು ಏನಂತ ನೋಡೋಣ। ಸೊ ನೀಟ್ ಸ್ಟೂಡೆಂಟ್ಗಳಿಗೆ ಒಂದು ಗುಡ್ ನ್ಯೂಸ್ ಅನ್ಕೋಬಹುದು। ಸೊ ಏನು ಕಳಿಸಿದ್ರೆ ಟ್ವಿಟರ್ಲಿ ಟ್ವೀಟ್ ನೋಡಿ ಇಲ್ಲಿ। ಸೊ UG ನೀಟ್ 2025 ಅರ್ಜಿಯಲ್ಲಿ ಕರ್ನಾಟಕ ಎಂದು ನಮೂದಿಸಿ ವೈದ್ಯಕೀಯ ಕೋರ್ಸ್ಗಳ ಪ್ರವೇಶಕ್ಕೆ ಅರ್ಹತೆ ಪಡೆದ 87,909 ಅಭ್ಯರ್ಥಿಗಳ ನೀಟ್ ರ್ಯಾಂಕ್ ಮತ್ತು ಸ್ಕೋರ್ ವಿವರಗಳನ್ನು KE ತನ್ನ ವೆಬ್ಸೈಟ್ನಲ್ಲಿ ಪ್ರಕಟಿಸಿದೆ। ಈ ಕೆಳಗಿನ ಲಿಂಕ್ ಒತ್ತಿ ಮಾಹಿತಿ ಪಡೆಯಬಹುದು। ಏನಂತಿದ್ದಾರಪ್ಪ ಅಂತಂದರೆ, UG ನೀಟ್ 2025 ಯಾರೆಲ್ಲ ಅರ್ಜಿಯನ್ನು ನೀವು ಹಾಕಿದಿರಿ ಕರ್ನಾಟಕ ರಾಜ್ಯದಲ್ಲಿ ಇರತಕ್ಕಂಥ ವಿದ್ಯಾರ್ಥಿಗಳು, ಸೊ ಯಾರೆಲ್ಲ ವೈದ್ಯಕೀಯ ಕೋರ್ಸ್ಗಳನ್ನು ಪ್ರವೇಶಕ್ಕಾಗಿ ಯಾರೆಲ್ಲ ಟ್ರೈ ಮಾಡ್ತಾ ಇದ್ದೀರಿ, ಸೊ ಅವರಲ್ಲಿ 87,909 ಅಭ್ಯರ್ಥಿಗಳು ನೀಟ್ ರ್ಯಾಂಕ್ ಮತ್ತು ಸ್ಕೋರ್ ವಿವರಗಳನ್ನು ಇವಾಗ ಏನಿಲ್ಲ 87,909 ನೀಟ್ ವಿದ್ಯಾರ್ಥಿಗಳ ಸ್ಕೋರ್ ಮತ್ತು ರ್ಯಾಂಕ್ ಅವರು ಎಲ್ಲಿ ಕೊಟ್ಟಿದ್ದಾರಪ್ಪ ಅಂತಂದರೆ KE ತನ್ನ ವೆಬ್ಸೈಟ್ನಲ್ಲಿ ಕೊಟ್ಟಿದ್ದಾರೆ ಅಂತ ಒಂದು ಹೇಳಿದ್ದಾರೆ। ಸೊ ಈ ಲಿಂಕ್ ಮೇಲೆ ನಾವು ಕ್ಲಿಕ್ ಮಾಡಿದ ತಕ್ಷಣ ಯಾವ ಥರ ಒಂದು ಪೇಜ್ ಓಪನ್ ಆಗುತ್ತೆ ಅಂದರೆ, ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ। ಸೊ ಇಲ್ಲಿ ನೋಡಿ ಲಿಸ್ಟ್ ಆಫ್ ಕ್ಯಾಂಡಿಡೇಟ್ಸ್ ಹೂ ಹ್ಯಾವ್ ಕ್ಲೇಮ್ಡ್ ಕರ್ನಾಟಕ ಸ್ಟೇಟ್ ಇನ್ ದೇರ್ UG ನೀಟ್ 2025 NTA ಅಪ್ಲಿಕೇಶನ್। ಸೊ ಯಾರೆಲ್ಲ ನೀವು ನೀಟ್ ಅಪ್ಲಿಕೇಶನ್ ಹಾಕಿದ್ದೀರಾ, ಸೊ ಕರ್ನಾಟಕದಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳು, ಸೊ ಅವ್ರದ್ದೆಲ್ಲ ಒಂದು ನೀಟ್ ರೋಲ್ ನಂಬರ್ ಕೊಟ್ಟಿದ್ದಾರೆ ಮತ್ತು ನೀಟ್ ರ್ಯಾಂಕ್ ಕೂಡ ಕೊಟ್ಟಿದ್ದಾರೆ ಮತ್ತು ನೀಟ್ ಸ್ಕೋರ್ ಕೊಟ್ಟಿದ್ದಾರೆ, ಅಂದರೆ ನಿಮ್ಮ ನೀಟ್ ಸ್ಕೋರ್ ಮತ್ತು ಎಷ್ಟು ರ್ಯಾಂಕಿಂಗ್ ಇದೆ ಅಂತ ಎಲ್ಲ ಡೀಟೇಲ್ಸ್ ಆಗಿ ಕೊಟ್ಟಿದ್ದಾರೆ। ಸೊ ಇಲ್ಲಿ ನೋಡಿ ಫಸ್ಟ್ ರ್ಯಾಂಕ್ ಇರ್ತಕ್ಕಂಥ ಅಂದರೆ ಆಲ್ ಇಂಡಿಯಾ ರ್ಯಾಂಕಿಂಗ್ ಇರತಕ್ಕಂಥ 17ನೇ ರ್ಯಾಂಕು ನಮ್ಮ ಕರ್ನಾಟಕದಲ್ಲಿ ಮೊದಲನೇ ವ್ಯಕ್ತಿ ಆಗಿದ್ದಾನೆ, ಅಂದರೆ ನೀಟ್ ಸ್ಕೋರ್ ಎಷ್ಟಿದೆ 670 ಇದೆ। ಸೊ ಅವರ ಹೆಸರು ಏನಪ್ಪ ಅಂತಂದರೆ, ಫಸ್ಟ್ ರ್ಯಾಂಕ್ ಇರ್ತಕ್ಕಂಥ ಕರ್ನಾಟಕದಲ್ಲಿ ನಿಖಿಲ್ ಸೊನ್ನದ್ ಅಂತ ಇದ್ದಾರೆ। ಸೊ ಅವರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮೊದಲನೇ ಸ್ಥಾನ ಅವರು ಪಡೆದುಕೊಂಡಿದ್ದಾರೆ ಮತ್ತು ಇಂಡಿಯಾದಲ್ಲಿ ಆಲ್ ಇಂಡಿಯಾ ರ್ಯಾಂಕ್ದಲ್ಲಿ ಅವರು 17ನೇ ರ್ಯಾಂಕ್ ತಗೊಂಡಿದ್ದಾರೆ। ಸೊ ಅವರೆಲ್ಲ ಒಂದು ಫುಲ್ ಡೀಟೇಲ್ಸ್ ಆಗಿ ಕೊಟ್ಟಿದ್ದಾರೆ। ಸೊ ಇಲ್ಲಿ ಒಂದು 22ನೇ ರ್ಯಾಂಕು ಕರ್ನಾಟಕದಲ್ಲಿ ತೊಗೊಂಡಿದ್ದಾರೆ ಮತ್ತು 38ನೇ ರ್ಯಾಂಕ್ ಕೂಡ ತೊಗೊಂಡಿದ್ದಾರೆ। ಸೊ 38ನೇ ರ್ಯಾಂಕ್ ತೊಗೊಂಡುಕೊಂಡವರು ಎಷ್ಟು ತೊಗೊಂಡಿದ್ದಾರೆ, ನೀಟ್ ಸ್ಕೋರು 660 ಸ್ಕೋರ್ ತೊಗೊಂಡಿದ್ದಾರೆ। ಸೊ 38ನೇ ರ್ಯಾಂಕ್ ಯಾರು ಬಂದಿದ್ದಾರಪ್ಪ ಅಂತಂದರೆ, ಸೊ ತೇಜಸ್ ಶೈಲೇಶ್ ಗೋಟಾಲ್ಕರ್ ಅಂತ। ಸೊ ಅವರು ಜನರಲ್ ಕಾಸ್ಟ್ನವರು ಇರ್ತಕ್ಕಂಥ ಅವ್ರ ಸ್ಟೂಡೆಂಟ್ಗಳು ಕೂಡ ನಮ್ಮ ಕರ್ನಾಟಕದಲ್ಲಿ 38ನೇ ರ್ಯಾಂಕ್ ಬಂದಿದ್ದಾರೆ। ಸೊ ಇಷ್ಟೆಲ್ಲ ಅವರು ಫುಲ್ ಡೀಟೇಲ್ಸ್ ಕೊಟ್ಟಿದ್ದಾರೆ। ಸೊ ನಿಮ್ಮದೆಲ್ಲ ನೀಟ್ ರೋಲ್ ನಂಬರ್ ಕೂಡ ಇಲ್ಲಿದೆ, ಸೊ ನೀಟ್ ರೋಲ್ ನಂಬರ್ ನೋಡ್ಕೊಳ್ಳಿ। ಸೊ ನೀವು ಕೂಡ ಈ ಲಿಸ್ಟಲ್ಲಿ ಇದ್ದಿರ್ಬೋದು ಮೋಸ್ಟ್ಲಿ। ಸೊ ಅವ್ರದ್ದೆಲ್ಲ ಇಲ್ಲೆಲ್ಲ ಫುಲ್ ಡೀಟೇಲ್ಸ್ ಇದೆ, ಫುಲ್ ನಿಮ್ಮದು ಕೂಡ ಇಲ್ಲಿ ಇದ್ದಿರ್ಬೋದು। ಸೊ ಟೋಟಲ್ ಎಷ್ಟು ಪೇಜ್ ಇದಾವೆ ಅಂದರೆ ಜಾಸ್ತಿ ಪೇಜ್ ಇದ್ದಾವೆ। ಸೊ ಇಷ್ಟೆಲ್ಲ ನೋಡ್ಕೋಬಹುದು। ಇನ್ನೊಂದು ಕೊಟ್ಟಿದ್ದಾರೆ ನೋಡಿ ಇಲ್ಲಿ, ಮೆರಿಟ್ ಲಿಸ್ಟ್ ಡಿಸ್ಪ್ಲೇಡ್ ಆಸ್ ರಿಸೀವ್ಡ್ ಫ್ರಮ್ ಡೈರೆಕ್ಟರ್ ಆಫ್ ಮೆಡಿಕಲ್ ಎಜುಕೇಷನ್, ಅಂದರೆ ಏನಂದರೆ ಈ ಮೆರಿಟ್ ಲಿಸ್ಟ್ ಯಾವುದು ಮುಖಾಂತರ ಬಂದಿದೆಯಪ್ಪ ಅಂತಂದರೆ ಡೈರೆಕ್ಟರ್ ಆಫ್ ಮೆಡಿಕಲ್ ಎಜುಕೇಷನ್ ಇಂದ ಮುಖಾಂತರ ಈ ಲಿಸ್ಟನ್ನು ಕೊಟ್ಟಿದ್ದಾರೆ। ಸೊ ನೆಕ್ಸ್ಟ್ ಬಂದು ಇಂಟ್ರೆಸ್ಟೆಡ್ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಡ್ಯೂಲಿ ಫುಲ್ಫಿಲ್ಲಿಂಗ್ ಎಲಿಜಿಬಿಲಿಟಿ ನಾರ್ಮ್ಸ್ ಹ್ಯಾವ್ ಟು ರಿಜಿಸ್ಟರ್ ಇನ್ KE ಫಾರ್ ಅಡ್ಮಿಷನ್ ಟು ಮೆಡಿಕಲ್ ಡೆಂಟಲ್ ಆ್ಯಂಡ್ ಆಯುರ್ವೇದ ಯುನಾನಿ ಹೋಮಿಯೋಪತಿ। ಸೊ ಇವರೆಲ್ಲ ಯಾರೆಲ್ಲ ನೀವು ಈ ಲಿಸ್ಟ್ ಕೊಟ್ಟಿದ್ದಾರೆ, ಈ ಲಿಸ್ಟ್ ಇರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಎಲ್ಲಿ ಭಾಗವಹಿಸಬೇಕಪ್ಪ ಅಂತಂದರೆ ಮೆಡಿಕಲು, ಡೆಂಟಲು ಮತ್ತು ಆಯುಷ್ ಅಲ್ಲಿ ಒಂದು ಕೌನ್ಸಿಲಿಂಗ್ಗೆ ನೀವು ಭಾಗವಹಿಸಬಹುದು ಅಂತ ಅವರು ಒಂದು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ। ಇನ್ನೊಂದು ಥರ್ಡ್ ಪಾಯಿಂಟ್ ಏನಪ್ಪ ಅಂದರೆ, ರಿಜಿಸ್ಟ್ರೇಷನ್ ಲಿಂಕು ಇನ್ಫಾರ್ಮೇಷನ್ ಬುಲೆಟಿನ್ ಆ್ಯಂಡ್ ಡೀಟೇಲ್ಸ್ ರಿಗಾರ್ಡಿಂಗ್ ವೆರಿಫಿಕೇಷನ್ ವಿಲ್ ಬಿ ಪಬ್ಲಿಷ್ ಶಾರ್ಟ್ಲಿ ಇನ್ KE ವೆಬ್ಸೈಟ್, ಅಂದರೆ ರಿಜಿಸ್ಟ್ರೇಷನ್ ಲಿಂಕ್ ಕೂಡ ಒಂದು KE ವೆಬ್ಸೈಟ್ನಲ್ಲಿ ಮತ್ತು ಇನ್ಫಾರ್ಮೇಷನ್ ಬುಲೆಟಿನ್ ಕೂಡ ಒಂದು KE ವೆಬ್ಸೈಟ್ನಲ್ಲಿ ಒಂದು ಇನ್ಫಾರ್ಮೇಷನ್ ಕೊಡ್ತೀನಿ ಅಂತಂದರೆ। ಸೊ 4ನೇದು ರೀಡ್ UG ನೀಟ್ 2025 ಇನ್ಫಾರ್ಮೇಷನ್ ಬುಲೆಟಿನ್ ಫಾರ್ ಎಲಿಜಿಬಿಲಿಟಿ ಆ್ಯಂಡ್ ರಿಸರ್ವೇಷನ್ ಕ್ರೈಟೀರಿಯಾ। ಸೊ UG ನೀಟಲ್ಲಿ ಬರ್ತಕ್ಕಂಥ ಒಂದು ಇನ್ಫಾರ್ಮೇಷನ್ ಬುಲೆಟಿನ್ ಬಿಡ್ತಾರೆ। ಸೊ ಅವ್ರಿಗೆ ಹೋಗಿ ನಿಮ್ಮ ಎಲಿಜಿಬಿಲಿಟಿ ಮತ್ತು ರಿಸರ್ವೇಷನ್ ಕೂಡ ನೀವು ಚೆಕ್ ಮಾಡ್ಕೋಬೋದು ಅಂತ। ಸೊ ಇಷ್ಟೆಲ್ಲ ಒಂದು ಲಿಸ್ಟ್ ಕೊಟ್ಟಿದ್ದಾರೆ। ಸೊ ಎಲ್ಲರೂ ಈ ಲಿಸ್ಟಲ್ಲಿ ನಿಮ್ಮದು ಕೂಡ ಹೆಸರು ಇದ್ದಿರ್ಬೋದು ಮೋಸ್ಟ್ಲಿ। ಸೊ ನೀವೆಲ್ಲ ನೋಡ್ಕೋಬೋದು। ಸೊ ಈ PDF ಕೂಡ ಒಂದು ವೇಳೆ ನಿಮಗೆ ದೊರಕಲಿಲ್ಲ ಅಂದರೆ ನಮ್ಮ ವಾಟ್ಸಪ್ ಗ್ರೂಪಲ್ಲಿ ಹಾಕಿರ್ತೀನಿ। ಸೊ ನಮ್ಮ ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿ ನಿಮ್ಮ ಈ PDF ನೀವು ತೊಗೊಂಡ್ಕೊಳ್ಳಿ, ಓಕೆನಾ। ಸೊ ಏನಪ್ಪ ಅಂತಂದರೆ, ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆದರೆ ಈ ವಿಡಿಯೋ ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಫ್ರೆಂಡ್ಸ್ಗಳು ಶೇರ್ ಮಾಡಿ। ಯಾಕಪ್ಪ ಅಂದರೆ ಈ ಲಿಸ್ಟಲ್ಲಿ ಅವರು ಕೂಡ ಇರ್ಬೋದು, ನೀವು ಕೂಡ ಇರ್ತೀರಿ ಅನ್ಕೋತೀನಿ। ಸೊ ಮುಂದೆ ಬರ್ತಕ್ಕಂಥ ನೀಟ್ ಕೌನ್ಸಿಲಿಂಗ್ ಬಗ್ಗೆ ಮತ್ತು KCET ಕೌನ್ಸಿಲಿಂಗ್ ಬಗ್ಗೆ ನಾನು ಮುಂದೆ ಗೈಡ್ಲೈನ್ಸ್ ಕೊಡ್ತಾ ಇರ್ತೀನಿ। ಸೊ ವಿಡಿಯೋ ನೋಡ್ತಾ ಇರಿ, ಓಕೆನಾ। ಸೊ ಥ್ಯಾಂಕ್ ಯು ಸೋ ಮಚ್।